ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಸಿಂಪಲ್ಲಾಗಿ ಬೇಗನೆ ಮಾಡುವಂಥ 2 ರೆಸಿಪಿ ಮಾಡ್ತಾಯಿದ್ದೀನಿ. ಹೋಳಿಗೆ ಇಷ್ಟಪಡೋರಿಗೆ ಹೋಳಿಗೆ ಮಾಡಿಕೊಡ್ಬೋದು, ಮತ್ತು ಕಡುಬು ಇಷ್ಟಪಡೋರಿಗೆ ಕಡುಬು ಮಾಡಿಕೊಡ್ಬೋದು. ಮಕ್ಕಳು ಕೆಲವೊಬ್ಬರು ಒಂದು ಇಷ್ಟ ಇದ್ದರೆ ಮತ್ತೊಬ್ಬರು ಬೇರೆ ಇಷ್ಟಪಡ್ತಾರಲ್ವ, ಅಂಥ ಸಂದರ್ಭದಲ್ಲಿ ಒಂದೇ ಹೂರ್ಣ ಮತ್ತು ಹಿಟ್ಟಲ್ಲಿ ಮಾಡಿಕೊಡ್ಬೋದು. ನೋಡಿ, ನಾನು ಮೊದಲಿಗೆ ಹಿಟ್ಟು ತೊಗೊಂಡಿದ್ದೀನಿ, ಗೋಧಿ ಹಿಟ್ಟನ್ನ. ಅದನ್ನ ಕ್ಲೀನ್ ಮಾಡಿ ಜಲ್ಡಿ ಮಾಡಿ ಸಾಣಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಗೋಧಿ ಹಿಟ್ಟಲ್ಲಿ ನಾನು ಸುಲಭವಾಗಿ ಹೋಳಿಗೆ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಇದನ್ನ ಮಧ್ಯದಲ್ಲಿ ಸ್ವಲ್ಪ ರೌಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಚಿಟಿಗೆ ಅಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಜಾಸ್ತಿ ಬೇಡ, ಒಂದು ಚಿಟಿಗೆ ಅಷ್ಟಾದ್ರೇ ಸಾಕು. ನೋಡಿ, ಇಷ್ಟೇ. ನೋಡಿ, ಇಷ್ಟಾದರೆ ಸಾಕು. ಒಂದು ಸ್ವಲ್ಪ ನೋಡಿ, ಇಷ್ಟಾದರೆ ಹಾಕ್ಕೊಂಡು ಇದಾದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡಿ, ನಮಗೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಫಸ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಹಿಟ್ಟನ್ನ ಬೇಗ ಚೆನ್ನಾಗಿ ನಾದಿ ಇಟ್ಕೊಂಡ್ಬಿಟ್ರೆ ಹೋಳಿಗೆ ಸುಲಭವಾಗಿ ಸೂಪರಾಗಿ ನೈಸಾಗಿ ನೀವು ಹೆಂಗೆ ಮಾಡ್ತೀರ ಹಂಗೆ ಈಸಿಯಾಗಿ ಮಾಡ್ಕೊಂಬಿಡೋದು. ಅಷ್ಟು ಸೂಪರಾಗಿ ಹೋಳಿಗೆ ಬರ್ತಾವೆ. ಇವಾಗ ನೋಡಿ, ಹಿಟ್ಟೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ಕೊಂಡ್ಬಿಡ್ಬೇಕು. ಎಣ್ಣೆ ಹಾಕ್ಕೊಂಡು ನಾದ್ಕೊಂಡ್ರೆ ಸಾಫ್ಟಾಗಿ ಹೋಳಿಗೆ ಚೆನ್ನಾಗಿ ಬರ್ತವೆ. ನೋಡಿರಿ, ಇವಾಗ ಇದಕ್ಕೆ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟು ಹತ್ರ ಸಾಕು, ಜಾಸ್ತಿ ಬೇಡ. ಆಮೇಲೆ ಮತ್ತೆ ಬೇಕು ಅನಿಸಿದರೆ ಹಾಕ್ಕೊಳ್ಳೋಣ. ಇವಾಗ ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಎಲ್ಲ ಹಿಟ್ಟಲ್ಲಿ ಮಿಕ್ಸ್ ಆಗೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ನೀಟಾಗಿ ನಾದ್ಕೊಳ್ಳೋಣ. ಬೇಕಂದಷ್ಟು ಸ್ವಲ್ಪ ಹಿಟ್ಟನ್ನ ಹಾಕಿ ಸಾಫ್ಟಾಗಿ ನಾದ್ಕೋಬೇಕು. ಹೋಳಿಗೆ ಅಂದರೆ ಚೆನ್ನಾಗಿ ಬರ್ತವೆ. ನೋಡಿ, ಇವಾಗ ಇದನ್ನೆಲ್ಲ ಹಿಟ್ಟನ್ನ ಚೆನ್ನಾಗಿ ನೀಟಾಗಿ ನಾದ್ಕೊಂಬರ್ತೀನಿ. ನೋಡಿ, ಇವಾಗೆಲ್ಲ ಇದನ್ನ ಹಿಟ್ಟನ್ನ ನಾದಿದ್ದೀನಿ. ನೋಡಿ, ಈ ಥರ ಸಾಫ್ಟಾಗಿ ಹಿಟ್ಟು ಬರಬೇಕು. ಈ ಥರ ಆದ್ರೇ ಹೋಳಿಗೆ ಸ್ಮೂತಾಗಿ ಬೇಗ ಚೆನ್ನಾಗಿ ಬರ್ತವೆ. ನೋಡಿ, ನೀವು ಕಲಿಕೆಯವ್ರ ಸಮೇತ ಬಿಗ್ನರ್ಸ್ ಇದ್ರ ಸಮೇತ ಅವ್ರಿಗೆ ಸುಲಭವಾಗಿ ನಾದ್ಕೊಂಡ್ಬಿಡೋದು. ನೋಡಿ, ಇಷ್ಟು ಸಾಫ್ಟಾಗಿ ನಾದಿದ್ದೀನಿ. ಇವಾಗ ಇದಕ್ಕೆ ಮೇಲ್ಗಡೆ ಇನ್ನೊಂದು ಒಂದೇ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಎಲ್ಲ ನೀಟಾಗಿ ಹಿಟ್ಟಿಗೆ ಅಂಟ್ಕೊಳ್ಳೋ ಹಾಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಇದನ್ನೆಲ್ಲನೂ ಹಿಟ್ಟಿಗೆ ಈ ಥರ ಅಂಟ್ಕೊಂಡೆಲ್ಲ ಇದನ್ನ ಒಂದು ಮುಚ್ಚಳ ಮುಚ್ಚಿ ಇದನ್ನ ನೆನೆಯೋದಕ್ಕೆ ಬಿಟ್ಬಿಡೋಣ. ನೋಡಿ, ಇದು ಪಾಡಿಗೆ ನೆನೆಲಿ. ಇವಾಗ ಇದಕ್ಕೆ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಬೌಲ್ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಆದಷ್ಟು ದೊಡ್ಡ ಪಾತ್ರೆನ ತೊಗೊಳ್ಳಿ. ನೀವು ಸಾರದು ಮಾಡ್ಕೊತೀವಿ ಅಂದರೆ ದೊಡ್ಡ ಪಾತ್ರೆನ ತೊಗೊಳ್ಳಿ. ನೋಡಿ, 2.5 ಬೌಲ್ ಅಷ್ಟು ನಾನು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ನೋಡಿ, ನಿಮಗೆ ಎಷ್ಟು ಹೋಳಿಗೆ ಕಡುಬು ಬೇಕು ಅದು ನೋಡಿಕೊಂಡು ನೀವು ತೊಗೋಬೋದು. ಇವಾಗ ಇದನ್ನು ನೀಟಾಗಿ ಕ್ಲೀನ್ ಮಾಡಿ ತೊಳ್ಕೊಂಬರ್ತೀನಿ. ತೊಳ್ಕೊಬೇಕು. ಅದು ಕಸ ಕಡ್ಡಿ ಇರ್ತಲ್ವ, ಅದಕ್ಕೆ ಸ್ವಲ್ಪ ಅದನ್ನ ಒಂದು 2-3 ಸಾರಿ ನೀರಲ್ಲಿ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಧೂಳು ಎಲ್ಲ ಇರುತ್ತೆ, ಅದಕ್ಕೆ ಸ್ವಲ್ಪ ಆದಷ್ಟು ನೀಟಾಗಿ 2-3 ಸಾರಿನ ಕ್ಲೀನಾಗಿ ತೊಳ್ಕೊಳ್ಳಿ. ನೋಡಿ, ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಬಂದಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಎಣ್ಣೆ ಅಂದರೆ ಬೇಳೆ ಬೇಗನೆ ಬೇಯ್ದುಬಿಡುತ್ತೆ, ಅದಕ್ಕೆ ಇದನ್ನ ಹಾಕ್ಕೊಳ್ಳೋಣ. ಕುಕ್ಕರಲ್ಲಾದರೆ ಒಂದು ಸಾರಿ ಹೂರ್ಣ ನೀರು ಆಗ್ಬಿಡುತ್ತೆ, ಅದಕ್ಕೆ ಈ ಪಾತ್ರೆಯಲ್ಲಿ ಹಾಕ್ಕೊಂಡ್ರೆ ಹೂರ್ಣ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ನೋಡಿ, ಇವಾಗ ಇದನ್ನ ಚೆನ್ನಾಗಿ ನೀರು ಹಾಕ್ಕೊಳ್ಳೋಣ. ಸಾಂಬಾರಿಗೆ ಅದಕ್ಕೆ ಕಟ್ಟಾಗಬೇಕಲ್ವ, ಕಟ್ಟಿನ ಸಾರು ಮಾಡ್ಕೊಳೋಕ್ಕೆ, ಅದಕ್ಕೆ ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಮುಚ್ಚಳ ಮುಚ್ಚಿ ಇದನ್ನು ಬೇಯೋದಕ್ಕೆ ಬಿಟ್ಬಿಡಬೇಕು. ನೋಡಿ, ಇದನ್ನ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳಕ್ಕೆ ಬಿಡ್ತೀನಿ. ಇವಾಗ ಸ್ವಲ್ಪ ಅದು ಬೆಂದಿದೆ, ನೋಡೋಣ. ನೋಡಿ, ಬೇಳೆ ಎಲ್ಲ ಬೆಂದಿದೆ ಇಲ್ಲ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಅವಾಗವಾಗ ನೋಡ್ಕೊತ ಇರ್ರಿ. ಸ್ವಲ್ಪ ಅಂದರೆ ಜಾಸ್ತಿ ಬೆಂದರೆ ಹೂರಣ ನೀರು ಥರ ಆಗಿಬಿಡುತ್ತೆ, ಅದಕ್ಕೆ ಸ್ವಲ್ಪ ಚೆಕ್ ಮಾಡಿಕೊಂಡು ಇದನ್ನ ತೊಗೊಳ್ಳಿ. ನೋಡಿ, ಇದನ್ನ ಈ ಥರ ಪ್ರೆಶ್ ಮಾಡಿದಾಗ ಈ ಥರ ಬಂದರೆ ಸಾಕು. ಇದು ಇವಾಗ ಚೆನ್ನಾಗಿ ಬಂದಿದೆ. ಇದನ್ನ ಕಟ್ಟು ಬೇರೆ ಮತ್ತು ಬೇಳೆ ಬೇರೆ ಮಾಡ್ಕೊಂಬರ್ತೀನಿ. ನೋಡಿ, ಇವಾಗ ಕಟ್ಟನ್ನ ಬೇರೆ ಮಾಡಿದ್ದೀನಿ, ಬೇಳೆನ ಬೇರೆ ಮಾಡ್ಕೊಂಬಂದಿದ್ದೀನಿ. ಕಟ್ಟನ್ನ ಸಾಂಬಾರಿಗೆ ಸಾಂಬಾರಿಗೆ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಬೆಲ್ಲ ಹಾಕ್ಕೊತಿದ್ದೀನಿ. ನೋಡಿ, ನಾ ಎಷ್ಟು ಬೌಲ್ ಅಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ,
ಅದರಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಸ್ವೀಟ್ ಕಡಿಮೆ ತಿನ್ನೋರಾದರೆ ಕಡಿಮೆ ಬೆಲ್ಲ ಹಾಕ್ಕೋಬೋದು. 1.5 ಬೌಲ್ನಷ್ಟು ಬೆಲ್ಲನ ಹಾಕ್ಕೊಳ್ಳಿ. ನೋಡಿ ಎಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಮತ್ತು ಬೇಳೆ ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಇದಕ್ಕೆ ಏಲಕ್ಕಿ ಹಾಕ್ಕೊಂಡಿದ್ದೀನಿ. 2 ಏಲಕ್ಕಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಂದರೆ ಒಂದೊಂದು ಕಡೆ ಕೂಡೋಂಗಿಲ್ಲ. ಇವಾಗ ಇದನ್ನ ರುಬ್ಕೊಂಬರ್ತೀನಿ. ಆವಾಗಲೇ ಹಿಟ್ಟು ಇಟ್ಕೊಂಡಿದ್ದೆಲ್ಲೋ ಅದೇನಾಯ್ತಂತ ನೋಡೋಣ ಬನ್ನಿ. ನೋಡಿ ಹಿಟ್ಟು ಇಟ್ಕೊಂಡಿದ್ದೆ ಅಂಥದ್ದು ನೆಂದಿದೆ ಇಲ್ಲ ಹಿಟ್ಟು. ಇವಾಗ ಇದನ್ನ ಸರಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಅಂಟ್ಕೊಳುತ್ತೆ. ಅದಕ್ಕೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೋಡಿ ಈ ಥರ ಚೆನ್ನಾಗಿ ಮಿದ್ದುಕೊಂಡ್ರೆ ನೀಟಾಗಿ ಎಲ್ಲ ಕಡೆ ಸಾಫ್ಟಾಗಿ ನೀಟಾಗಿರುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಿಮ್ಗೆ ಯಾವ ಸೈಜಿಗೆ ಹೋಳಿಗೆ ಬೇಕೋ ಆ ಸೈಜಿಗೆ ನೀವು ಈ ಥರ ಗುಂಡನ್ನು ಹರ್ಕೋಬೋದು. ನೋಡಿ ಈ ಥರ ಬಾಲ್ ಥರನ ಈ ಥರ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಚಿಕ್ಕ ಬೇಕಾದ್ರೆ ಚಿಕ್ಕ ಮಾಡ್ಕೊಳ್ಳಿ, ದೊಡ್ಡ ಬೇಕಾದ್ರೆ ದೊಡ್ಡನ್ನ ಮಾಡ್ಕೋಬೋದು. ನೋಡಿ ಆವಾಗಲೇ ಹೂರಣ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ರುಬ್ಕೊಂಬಂದಿದ್ದೀನಿ. ಇವಾಗ ಹೋಳಿಗೆ ಮಾಡ್ಕೊಂಬಿಡೋಣ ಬನ್ನಿ. ಹೋಳಿಗೆ ಮಾಡ್ಕೊಳೋದಕ್ಕೆ ನಾನು ಆಯಿಲ್ ಪ್ಯಾಕೆಟ್ನ ಕಟ್ ಮಾಡಿ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಬಟರ್ ಪೇಪರ್ ಇರುತ್ತಲ್ಲ ಅದನ್ನ ತೊಗೊಂಡು ಹೋಳಿಗೆ ಮಾಡ್ಕೋಬೋದು. ಅದು ಕೂಡ ಈಸಿಯಾಗಿರುತ್ತೆ ಮತ್ತು ಇದು ಕೂಡ ಈಸಿಯಾಗಿರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತೊಗೊಂಡು ನೀವು ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ ಈ ಕೋಲಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡೋಣ, ಅಂದರೆ ಅಂಟ್ಕೊಳೋದಿಲ್ಲ. ಎಣ್ಣೆ ಹಚ್ಕೊಂಡು ಇದನ್ನ ತೀಟ್ಕೊಳ್ಳೋಣ. ನೋಡಿ ಈ ಥರ ಲಟ್ಟಿಸ್ಕೊಳ್ಬೇಕು ಸ್ವಲ್ಪಷ್ಟು, ಅಂದರೆ ಇದರೊಳಗೆ ಇವಾಗ ಹೂರಣ ತುಂಬ್ಕೋಬೇಕು. ನೋಡಿ ನಿಮ್ಗೆ ಎಷ್ಟು ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ತುಂಬ್ಕೊಳ್ಳಿ, ಮೀಡಿಯಮ್ ಆದರೆ ಮೀಡಿಯಮ್ ಸೈಜ್ ತುಂಬ್ಕೊಳ್ಳಿ, ಕಡಿಮೆ ತಿನ್ನೋರಾದರೆ ಹೂರಣನ ಕಡಿಮೆ ತುಂಬ್ಕೊಳ್ಳಿ. ನೋಡಿ ಇಷ್ಟು ತುಂಬ್ಕೊಂಡಿದ್ದೀನಿ. ಇವಾಗ ಇದು ನಿಮ್ಮ ಟೇಸ್ಟ್ ತಕ್ಕಂಗೆ ನೀವು ಹೂರಣನ ತುಂಬ್ಕೋಬೋದು. ನೋಡಿ ನೀವು ಸ್ವೀಟು ಹೆಚ್ಚು ಕಡಿಮೆ ನೋಡ್ಕೊಂಡು ನೀವು ಸ್ವೀಟ್ನ ತುಂಬ್ಕೋಬೋದು. ಇವಾಗ 1 by 1 ಅಂತ ಈ ಥರ ಮಡಚ್ಕೋಬೇಕು. ನೋಡಿ ಈ ಥರ ಮಾಡಿದ್ರೆ ಅದು ಹೂರಣ ಬರೋದಿಲ್ಲ. ಈ ಥರ ಮಾಡ್ಕೊಳ್ಳಿ. ಇವಾಗ ಮೇಲ್ಗಡೆಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಥರ ನೀವು ಕೈಲೇ ಬೇಕಾದ್ರೆ ತಟ್ಕೊಂಡ್ಬಿಡ್ಬೋದು. ನೋಡಿ ಎಷ್ಟು ಸುಲಭವಾಗಿ ದೊಡ್ಡಾಗುತ್ತೆ ಅಂತ. ನೋಡಿ ಹಿಟ್ಟು ಚೆನ್ನಾಗಿ ನಾದಿದ್ರೆ ನೀವು ಕೈಯಲ್ಲೇನೂ ಬೇಗನೆ ಪಟ ಅಂತ ಮಾಡ್ಕೊಂಡ್ಬಿಡೋದು. ಅಷ್ಟು ಸುಲಭವಾಗಿ ಬಂದ್ಬಿಡುತ್ತೆ. ಕೈಯಲ್ಲಿ ಆಗೋದಿಲ್ಲ ಅಂದರೆ ಈ ಥರ ಕೋಲಲ್ಲಿ ಕೂಡ ನೀವು ಮಾಡ್ಕೊಂಡ್ಬಿಡ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಬೇಗ ಬರುತ್ತೆ ಅಂತ. ನೋಡಿ ನೀವು ಈ ಥರ ಸ್ಟಫಿಂಗ್ ಆ ಥರ ಮಾಡಿಕೊಂಡು ಹೋಳಿಗೆ ಮಾಡ್ಕೋಬೋದು. ಇಲ್ಲಾಂದರೆ ಬೇರೆ ಥರ ಇನ್ನೊಂದು ರೀತಿ ಎಲ್ಲಾದ್ರೂ ಸ್ಟಫಿಂಗ್ನ ಮಾಡ್ಕೋಬೋದು. ಇವಾಗ ತವನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ತವ ಕಾಯೋಷ್ಟೊತ್ತಿಗೆ ಇನ್ನೊಂದು ನೋಡಿ ಈ ಥರನ ಸ್ಟಫಿಂಗ್ನ ಮಾಡ್ತಾನೆ ತೋರಿಸ್ತೀನಿ. ನೋಡಿ ಮೊದಲು ಫಸ್ಟ್ ಈ ಥರ ರೌಂಡಾಗಿ ಮಾಡ್ಕೊಳ್ಳಿ. ಅದಾದ ನಂತರ ಇದಕ್ಕೆ ಹೂರಣನ ತುಂಬ್ಕೊಳ್ಳಿ. ಈ ಥರ ರೌಂಡಾಗಿ ಮಾಡಿಕೊಂಡು ಈ ಥರ ಒಳಗೆ ಈ ಥರ ತುಂಬ್ಕೋಬೇಕು. ಈ ಥರ ನೋಡಿ ಈ ಥರ ಪ್ರೆಸ್ ಮಾಡ್ಕೊತ ಹೋದರೆ ಅದೇ ಒಳಗಡೆ ಚೆನ್ನಾಗಿ ನೀಟಾಗಿ ನೋಡಿ ಈ ಥರ ಸ್ಟಫಿಂಗ್ ಮಾಡ್ಕೋಬೋದು. ನೋಡಿ ನಿಮ್ಗೆ ಯಾವ ಥರ ಯೂಸ್ ಅನುಕೂಲ ಆಗುತ್ತೋ ಆ ಥರ ನೀವು ಸ್ಟಫಿಂಗ್ ಮಾಡ್ಕೋಬೋದು. ನೋಡಿ ಇವಾಗ ಇದನ್ನೆಲ್ಲ ರೌಂಡ್ ಮಾಡಿ ಮೇಲ್ಗಡೆಗೆ ಸ್ವಲ್ಪ ಜಾಸ್ತಿ ಹಿಟ್ಟು ಬಂದಿದ್ರೆ ಅದನ್ನ ತಗೋಬೋದು. ಇಲ್ಲ ಕರೆಕ್ಟಾಗಿದೆ ಅಂದರೆ ಅದರೊಳಗೆ ಪ್ರೆಸ್ ಮಾಡಿ ಈ ಥರ ಮಾಡಿಟ್ಕೊಂಡ್ಬಿಡ್ಬೋದು. ಈ ಥರ ಫಸ್ಟ್ ನೀವು ಮಾಡಿ ಇಟ್ಕೊಂಡ್ಬಿಟ್ಟು ಬೇಗ ಹೋಳಿಗೆನ ತಟ್ಟಿ ಬೇಯಿಸ್ಕೊಂಡ್ಬಿಡ್ಬೋದು. ಬೇಗ ಆಗಿಬಿಡುತ್ತೆ. ನೋಡಿ ಇವಾಗ ತವ ಕಾದಿದೆ, ಬನ್ನಿ ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಇವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬೆನೆಯುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಎಣ್ಣೆ ಬೇಡ ಅಂದರೆ ನಾಸ್ಟಿಕ್ ಅಲ್ವಾ, ನೀವು ಸ್ಕಿಪ್ ಮಾಡ್ಕೋಬೋದು. ಅದನ್ನ ಹಾಕಿದ ತಕ್ಷಣ ತಿರುಗಿ ಹಾಕ್ಕೋಬೇಡಿ. ಸ್ವಲ್ಪ ಹೊತ್ತು ಬಿಟ್ಟು ಮೇಲ್ಗಡೆಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಬೇಯಿಸ್ಕೊಳ್ಳಿ. ನೋಡಿ ಆವಾಗಲೇ ಬೇರೆ ಕಲರ್ ಇತ್ತು, ಇವಾಗ ಬೇರೆ ಕಲರ್ ಆಗಿದೆ. ಆ ಥರ ಸ್ವಲ್ಪ ಕಲರ್ ಚೇಂಜ್ ಆದಾಗ ನೀವು ತಿರುಗಿ ಉಲ್ಟಾ ಹೊಳಿಸಿ ಹಾಕ್ಕೊಳ್ಳಿ, ಅಂದರೆ ಚೆನ್ನಾಗಿ ಬೆನೆಯುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ನೋಡಿ ನೀವು ಈ ಥರ ನೀಟಾಗಿ ಆದ್ರೂ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಥರ ಸುಲಭವಾಗಿ ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ನೋಡಿ ಈ ಥರ ಜಾಸ್ತಿ ಕೂಡ ನೀವು ಬೇಯಿಸ್ಕೋಬೋದು. ಇಲ್ಲಪ್ಪ ನಮಗೆ ಲೈಟಾಗಿ ಫ್ರೈ ಆಗಲಿ ಬಿಸಿ ಬೆನ್ನಿಲ್ಲ ಅಂದರೆ ಆ ಥರ ಕೂಡ ನೀವು ಬೇಯಿಸ್ಕೋಬೋದು. ನೋಡಿ ಆವಾಗಲೇ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಮಾಡ್ಕೊಳ್ಳೋಣ, ಹೋಳಿಗೆನ ತಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕೈಲೇನೆ ಎಷ್ಟು ದೊಡ್ಡದಾಯ್ತಂತ. ನೋಡಿ ಇದೇ ಥರನೇ ಇದಕ್ಕೆ ಆವಾಗಲೇ ಹೇಳಿದಾಗಿನೇ ಇದೇ ಥರನೇ ಇದಕ್ಕೂ ಕೂಡ
ಮಾಡ್ಕೊತಾ ಇದ್ದೀನಿ ನೋಡಿ, ಎಷ್ಟು ಸುಲಭವಾಗಿ ಬೇಗ ಆಗುತ್ತೆ ಅಂತ ನೋಡಿ. ಇವಾಗ ಇದನ್ನು ನೀಟಾಗಿ ತಗೋಬೇಕು. ತಗೊಂಡು ಇವಾಗ ಕಟ್ಟಾಗುತ್ತೆ ಅಂತಾರೆ ಕೆಲವೊಬ್ಬರು. ಅದಕ್ಕೆ ನೀವು ನೋಡಿ ಈ ಥರ ಕೈಗೆ ಫಸ್ಟ್ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಕೊಂಡು ಈ ಥರ ಹಾಕ್ಕೊಳ್ಳಿ. ನೋಡಿ ಎಷ್ಟು ಸುಲಭವಾಗಿ ಬಿಡುತ್ತೆ ಅಂತ ನೋಡಿ. ಈ ಥರ ತಕ್ಕೋಬೋದು. ಈಗ ನೋಡಿ ಇವಾಗ ಎಣ್ಣೆಗೆ ಹಾಕ್ಕೊಂಡ್ಬಿಡ್ಬೋದು ನೋಡಿ. ಸುಲಭವಾಗಿ ಎಷ್ಟು ದೊಡ್ಡದು ಬೇಕಾದರೂ ನೀವು ಮಾಡ್ಕೊಂಡ್ಬಿಡೋದು. ಮೇಲೆ ಇಟ್ಟು ಚೆನ್ನಾಗಿ ನೆಂದಿರಿದ್ರೆ ಸೂಪರಾಗಿ ಬರುತ್ತೆ ನೋಡಿ. ಇವಾಗ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬಬಲ್ಸ್ ಬರ್ತಾ ಇದೆ ಅಲ್ವಾ, ಆ ಸಂದರ್ಭವಾಗಿ ಇದನ್ನು ನೀವು ಹೊಳಿಸಿ ಹಾಕ್ಕೊಳ್ಳಿ ನೋಡಿ. ನೋಡಿ ಈ ಥರ ಬೆಳ್ಳಗೆ ಆಗಿದೆ. ನಿಮ್ಮ ಇಷ್ಟ ಟೇಸ್ಟ್ ತಕ್ಕಂಗೆ ನೀವು ಜಾಸ್ತಿ ಫ್ರೈ ಆದ್ರೂ ಮಾಡ್ಕೋಬೋದು, ಇಲ್ಲಾಂದರೆ ಲೈಟಾಗಿ ಫ್ರೈ ಆದರೂ ಮಾಡ್ಕೋಬೋದು. ಈ ಥರ ನೋಡಿ ಚೆನ್ನಾಗಿ ಬೇಯಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಈ ಥರ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನೀವು ಬೆನೆಸ್ಕೋಬೋದು ನೋಡಿರಿ. ಇಷ್ಟಾದರೆ ಸಾಕು ನೋಡಿ ಎಷ್ಟು ಸೂಪರಾಗಿದೆ ಅಂತ. ಇವಾಗ ಇದನ್ನ ಬೇರೆ ಪಾತ್ರೆಗೆ ಪ್ಲೇಟ್ಗೆ ತಗೊತೀನಿ ನೋಡಿ. ಇನ್ನೊಂದು ದೊಡ್ಡದಾಗಿ ಮಾಡಿ ತೋರಿಸಿದ್ದೀನಿ ನೋಡಿ. ಎಷ್ಟು ದೊಡ್ಡದಾಗಿ ಕೂಡ ನೀವು ಮಾಡ್ಕೊಂಡ್ಬಿಡ್ಬೋದು ನೋಡಿ. ಎಷ್ಟು ಉಬ್ಬಿ ಬರ್ತೈತೆ, ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ. ನೋಡಿ ಇವಾಗ ಉಬ್ತಾ ಇದೆ ಅಂತ, ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ಈ ಥರ ಉಬ್ಬಿದ್ದು ಇವಾಗಿನ ಚೆನ್ನಾಗಿ ಟೇಸ್ಟಾಗಿ ಸೂಪರಾಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಇವಾಗ ಇದನ್ನ ಬೇರೆ ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ ನೋಡಿ. ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಸೂಪರಾಗಿರುತ್ತೆ, ತುಂಬ ಈಸಿಯಾಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನೋಡಿ. ವರಮಹಾಲಕ್ಷ್ಮಿಗಾಗಿರ್ಬೋದು, ಯಾವುದೋ ಸಣ್ಣ ಪುಟ್ಟ ಹಬ್ಬಕ್ಕೆ ಆಗಿರ್ಬೋದು ಸುಲಭವಾಗಿ ಮಾಡ್ಕೊಂಡ್ಬಿಡೋದು. ಬನ್ನಿ ಇವಾಗ ಕಡುಬು ಮಾಡ್ಕೊಳ್ಳೋಣ ನೋಡಿ. ಕಡುಬು ಮಾಡ್ಕೊಳಕ್ಕೆ ಇವಾಗ ಹೋಳಿಗೆ ಮಾಡ್ಕೊಳೋದು ಪೇಪರಲ್ಲಿ ಇಟ್ಕೊಂಡಿದ್ದಿಲ್ಲ, ಇವಾಗ ಇದನ್ನ ತೆಗೆದುಬಿಡ್ತೀನಿ. ಇವಾಗ ನೋಡಿ ಹೋಳಿಗೆ ಮಾಡ್ಕೊಳೋದಕ್ಕೆ ಸಾಫ್ಟಾಗಿ ಈ ಥರ ಹಿಟ್ಟನ್ನ ನಾದ್ಕೊಂಡ್ಬಿಟ್ಟಿವಿ. ಅದಕ್ಕೆ ನಾವು ಏನು ಮಾಡ್ಕಿದ್ನ ಇದೇ ಥರ ಹಿಟ್ಟನ್ನ ನಾವು ಕಡುಬು ಮಾಡ್ಕೊಳೋದಕ್ಕೆ ಬರೋದಿಲ್ಲ ನೋಡಿ. ಇದನ್ನೆಲ್ಲ ಚೆನ್ನಾಗಿ ಒಂದು ಸಾರಿ ನೀದ್ಕೋಬೇಕು. ಅದಕ್ಕೆ ನಾವೇನು ಮಾಡ್ಕೊಂಡು ಇದಕ್ಕೆ ಡ್ರೈ ಇರುವಂಥ ಗೋಧಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊತಿದ್ದೀನಿ ನೋಡಿ. ಸ್ವಲ್ಪ ನಮಗೆ ಜಾಸ್ತಿ ಹಿಟ್ಟು ಹಾಕ್ಕೋಬೇಡಿ, ಡ್ರೈ ಆಗಿರ್ತಾ ಇದನ್ನ ಹಿಟ್ಟನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಇದನ್ನ ನೀದ್ಕೋಬೇಕು ಈ ಥರ ನೀಟಾಗಿ ಚೆನ್ನಾಗಿ. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಬರ್ಬೇಕಂದ್ರೆ ಆ ಥರ ಬರುವಾಗ ಇದನ್ನ ನೀಟಾಗಿ ನಾದ್ಕೊಳ್ಳಿ ನೋಡಿ. ನೀವು ಪ್ಲೇಟಲ್ಲಿ ನಾದ್ಕೊಳ್ಳಿ, ಬೇಡಪ್ಪ ಅಂದರೆ ಮನೆಯಲ್ಲಿದ್ದರೂ ನಾದ್ಕೋಬೇಕು ನೋಡಿ. ಈ ಥರ ನೀಟಾಗಿ ಚೆನ್ನಾಗಿ ಗಟ್ಟಿ ಬರ್ಬೇಕು, ಆ ಥರ ಗಟ್ಟಿ ಬರುವಾಗೆ ನಾದ್ಕೊಳ್ಳಿ. ಹಾಗಂತ ತೀರಾ ಗಟ್ಟಿಯಾಗಿ ನಾದ್ಕೋಬೇಡಿ, ಇಲ್ಲ ಕಡುಬು ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಆದಷ್ಟು ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ಳಿ. ಚಪಾತಿ ಮಾಡ್ಕೊತೀವಲ್ವ ಆ ಥರ ನಾದ್ಕೊಂಡ್ರೆ ಆಯಿತು. ಇವಾಗ ನೋಡಿ ಬಾಲ್ನ ಈ ಥರ ಗುಂಡನ್ನ ಹರ್ಕೋಬೇಕು. ನಿಮಗೆ ಕಡುಬು ಚಿಕ್ಕ ಬೇಕು ಅಥವಾ ದೊಡ್ಡ ಬೇಕು ನೋಡಿಕೊಂಡು ನೀವು ಬಾಲ್ನ ಕಟ್ ಮಾಡ್ಕೊಳ್ಳಿ ನೋಡಿ. ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆನ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಮಾಡ್ಕೊಳ್ಳಿ ನೋಡಿ. ಇವಾಗ ಬನ್ನಿ ಕಡುಬನ್ನ ಮಾಡ್ಕೊಳ್ಳೋಣ ನೋಡಿ. ಚಿಕ್ಕದಾಗಿ ಮಾಡಿ ತೋರಿಸ್ತೀನಿ. ನೀವು ಮೇಲ್ಗಡೆಗೆ ಸ್ವಲ್ಪ ಕೆಳಗಡೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ಈ ಥರ ತಿಡ್ಕೋಬೇಕು. ಹಾಗೆ ಮಾಡಿದ್ರೆ ಅಂಟ್ಕೊಂಡು ಚಾನ್ಸ್ ಇರುತ್ತೆ. ಅದಕ್ಕೆ ಈ ಥರ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾದ್ಕೊಳ್ಳಿ. ನೀವು ಹಿಟ್ಟು ಹಾಕ್ಕೊಂಡಿರೋ ಹಾಗೆ ಕೂಡ ಮಾಡ್ಕೋಬೋದು ನೋಡಿ. ನೋಡಿ ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಎಲೆನ ಈ ಥರ ಮಾಡ್ಕೋಬೇಕು ನೋಡಿ. ನೋಡಿರಿ ಇಷ್ಟಾದರೆ ಸಾಕು. ಈ ಥರ ಆದರೆ ಹೂರಣ ಜಾಸ್ತಿ ಹಿಡಿಯುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ನೋಡಿ. ನೀವು ಟೇಸ್ಟ್ ಯಾವ ಥರ ಬೇಕೋ ಅಷ್ಟು ಸೈಜಿಗೆ ನೀವು ಮಾಡ್ಕೋಬೋದು. ಡೆಕೋರೇಷನ್ಗೆ ಗಣೇಶ ಮುಂದೆ ಅದಕ್ಕೆ ಇಡೋದಕ್ಕೆ ಸ್ವಲ್ಪ ದೊಡ್ಡದಾಗಿದ್ದು ಚೆನ್ನಾಗಿರುತ್ತೆ ಅಂದರೆ ನೀವು ದೊಡ್ಡದಾಗಿ ಕೂಡ ಮಾಡ್ಕೋಬೋದು ನೋಡಿ. ಇವಾಗ ದೊಡ್ಡದು ಕೂಡ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ನೀಟಾಗಿ ದೊಡ್ಡದಾಗಿ ಎಲೆನೂ ಕೂಡ ಮಾಡ್ಕೋಬೋದು ನೋಡಿ. ಈ ಸೈಜಿಗೆ ಕೂಡ ಎಲೆ ಮಾಡ್ಕೋಬೋದು, ಮತ್ತು ಚಿಕ್ಕದಾದರೂ ಮಾಡ್ಕೋಬೋದು. ಫಸ್ಟನ್ನು ಒಂದು 5-10 ಎಲೆನ ಮಾಡಿಟ್ಕೊಂಡು ನೀವು ಸ್ಟಫಿಂಗ್ನ ಮಾಡ್ಕೋಬೋದು, ಬೇಗ ಆಗುತ್ತೆ. ಆ ಥರ ಆದರೆ ನೀವು ಒಂದು ಸ್ಟಫಿಂಗ್ ಮಾಡ್ಕೊಂಡು ಕೂತ್ರೆ ಟೈಮ್ ಹೊಡೆದು ಬಿಡುತ್ತೆ. ಅದಕ್ಕೆ ಫಸ್ಟು ಎಲೆನ ಮಾಡ್ಕೊಂಬಿಡಿ, ಆಮೇಲೆ ಸ್ಟಫಿಂಗ್ನ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ಟಫಿಂಗ್ ಮಾಡ್ಕೊಂಡು ಬನ್ನಿ ನೋಡಿ. ಇವೊಂದು ಬಟ್ಲಿಗೆ ಒಂದಿಷ್ಟು ನೀರು ತೊಗೊಂಡಿದ್ದೀನಿ. ಆ ನೀರನ್ನ ಇದಕ್ಕೆ
ಈ ಥರ ಬಳ್ಳಿಲಿ ಈ ಥರ ಹಚ್ಕೋಬೇಕು ನೋಡಿ. ನೀವು ಬಳ್ಳಿಲಿ ಹಚ್ಕೊಳಕ್ಕಾಗೋದಿಲ್ಲ ಅಂದರೆ ಏರ್ ಬಡ್ಸ್ ಇರುತ್ತಲ್ವ, ಅದನ್ನ ಏರ್ ಬಡ್ಸ್ ತೊಗೊಂಡು ಹಚ್ಕೋಬೋದು. ಇವಾಗ ನೋಡಿ ಇದಕ್ಕೆ ನೀರು ಹಚ್ಕೊಂಡಿದ್ದೀನಿ. ಇವಾಗ ಸ್ಟಫಿಂಗ್ ಹೂರಣನ ಇದಕ್ಕೊಳಗೆ ಹಾಕ್ತೀನಿ. ನಿಮಗೆ ಟೇಸ್ಟ್ ತಕ್ಕಂಗೆ ನೋಡಿಕೊಂಡು ಹೂರಣನ ಹಾಕ್ಕೊಳ್ಳಿ ನೋಡಿ. ಎಲ್ಲ ಹೂರಣ ಇದಕ್ಕೆ ನೀಟಾಗಿ ಚೆನ್ನಾಗಿ ತುಂಬ್ಕೋಬೇಕು. ಈ ಥರ ತುಂಬಿಕೊಂಡು ಇದನ್ನ ಎಲೆನೂ ಇರ್ತಲ್ವ, ಈ ಎಂಡಿನ ಎಲೆ ಮತ್ತು ಈ ಎರಡನ್ನೂ ಸೇರಿಸಿ ಜಾಯಿಂಟ್ ಮಾಡ್ಕೋಬೇಕು ಎರಡಕ್ಕೂ ಆಗನು ನೋಡಿ. ಈ ಥರ ನೋಡಿ ನೀವು ಚೆನ್ನಾಗಿ ಪ್ರೆಶ್ ಮಾಡ್ಕೋಬೇಕು. ಅಂದರೆ ಬಿಟ್ಕೊಳೋದಿಲ್ಲ. ಇಲ್ಲಿ ಸರಿಯಾಗಿ ಪ್ರೆಶ್ ಮಾಡ್ಕೊಲಿಕ್ಕಂದ್ರೆ ಎಲೆ ಬಿಟ್ಕೊಂಡು ಒಳಗಡೆ ಇರೋಂಥ ಹೂರಣ ಹೊರಗಡೆ ಬರುತ್ತೆ. ಎಣ್ಣೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಚೆನ್ನಾಗಿ ಪ್ರೆಶ್ ಮಾಡಿಕೊಂಡು ತೊಗೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಈ ಥರ ನೀಟಾಗಿ ಚೆನ್ನಾಗಿ ಪ್ರೆಶ್ ಮಾಡಿಕೊಂಡು ತೊಗೋಬೇಕು ನೋಡಿ. ಇವಾಗ ಇದನ್ನು ಕೂಡ ನೀವು ಈ ಥರ ಮನೆ ಮೇಲೆ ಇಟ್ಕೊಂಡಾದ್ರೂ ಮಾಡ್ಕೋಬೋದು, ಇಲ್ಲಪ್ಪ ಅಂದರೆ ಈ ಥರ ಕೈಯಲ್ಲಾದ್ರೂ ತೊಗೊಂಡು ಮಾಡ್ಕೋಬೋದು ನೋಡಿ. ಇವಾಗ ಇದಕ್ಕೆ ಕೂಡ ಹೂರಣ ಹಾಕ್ಕೊತೀನಿ ನೋಡಿ. ಇದಕ್ಕೆ ಸ್ವಲ್ಪ ಆವಾಗಲೇ ಅದಕ್ಕೆ ಉದ್ದಿಗೆ ಹಾಕ್ಕೊಂಡಲ್ವ, ಇದಕ್ಕೆ ಅಗಲಾಗಿ ಹೂರಣನ ಸ್ಟಫಿಂಗ್ ಮಾಡ್ಕೊತೀನಿ ನೋಡಿ. ಈ ಥರ ಇದಕ್ಕೆ ಹಾಕ್ಕೋಬೇಕು ನೋಡಿ. ಇದನ್ನ ನೀಟಾಗಿ ಚೆನ್ನಾಗಿ ತುಂಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸುತ್ತಕ್ಕೂ ಈ ನೀರನ್ನ ಹಚ್ಕೊತಿದ್ದೀನಿ ನೋಡಿ. ಇದಕ್ಕೆಲ್ಲ ಸುತ್ತಕ್ಕೂ ನೀರು ಹಚ್ಕೊಂಡು ಸ್ಟಫಿಂಗ್ ಇದು ಮಾಡ್ಕೋಬೇಕು. ಪ್ರೆಶ್ ಮಾಡಿಕೊಂಡ್ರೆ ಅಂದರೆ ಬಿಟ್ಕೊಳೋದಿಲ್ಲ ನೋಡಿ. ಹಿಟ್ಟು ಹಚ್ಚಿರ್ತೀವಲ್ವ ಅದಕ್ಕೆ ಡ್ರೈ ಆಗಿರುತ್ತೆ, ಹಾಗೆ ಪ್ರೆಶ್ ಮಾಡಿ ಅಂಟಿಸಿದರೆ ಸರಿಯಾಗಿ ಅಂಟ್ಕೊಳೋದಿಲ್ಲ. ಅದಕ್ಕೆ ನೀರು ಹಚ್ಕೊಂಡು ಅಂಟಿಸ್ಕೊಳ್ಳಿ. ಇವಾಗ ನೋಡಿ ಆ ಎರ್ಜಿ ಎರಡನ್ನೂ ಜಾಯಿಂಟ್ ಮಾಡ್ಕೋಬೇಕು ಈ ಥರ ನೋಡಿ. ನೀಟಾಗಿ ಚೆನ್ನಾಗಿ ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ. ಈ ಥರ ನೀಟಾಗಿ ಚೆನ್ನಾಗಿ ಮಾಡಿದ್ರೆ ಸ್ಟಫಿಂಗು ಬಿಚ್ಕೊಳೋದಿಲ್ಲ, ಅಂದರೆ ನೀಟಾಗಿರುತ್ತೆ ನೋಡಿ. ಇವಾಗೆಲ್ಲ ತುಂಬ್ಕೊಂಡಿದ್ದೀನಿ ನೋಡಿ. ಇವಾಗೆಲ್ಲ ಹಿಟ್ಟನ್ನು ಕಡುಬನ್ನ ತುಂಬ್ಕೊತೀನಿ. ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಬನ್ನಿ ಎಣ್ಣೆ ಕಾಯೋದು ನೋಡೋಣ ನೋಡಿ. ಎಣ್ಣೆ ಕಾಯ್ದು ಇಟ್ಕೊಂಡಿದ್ದೀನಿ. ಇವಾಗೆಲ್ಲ ಕಡುಬನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ಆದಷ್ಟು ಮೀಡಿಯಮ್ ಉರಿಯಲ್ಲೇ ಇದನ್ನ ಫ್ರೈ ಮಾಡ್ಕೊಳ್ಳಿ. ಇವಾಗ ಹುಷಾರಲ್ಲಿ ಎಣ್ಣೆ ಕಾದಿರುತ್ತೆ, ಅದಕ್ಕೆ ಹುಷಾರಲ್ಲಿ ಹಾಕ್ಕೊಳ್ಳಿ ನೋಡಿ. ನೀಟಾಗಿ ನಿಧಾನಕ್ಕೆ ಹಾಕ್ಕೋಬೇಕು ನೋಡಿ. ನೀವು ಹಾಕಿದ ತಕ್ಷಣ ತೆಗೆದು ತಿರುಗಿ ಹಾಕ್ಕೋಬೇಡಿ, ಸ್ವಲ್ಪ ಹೊತ್ತು ಬಿಟ್ಟಿಂದ ತೆಗೆದು ಹಾಕ್ಕೊಳ್ಳಿ ನೋಡಿ. ಒಂದು ಸೈಡ್ ಬೆಂದಿದೆ ಅಲ್ವ, ಇನ್ನೊಂದು ಸೈಡ್ ಫ್ರೈ ಮಾಡ್ಕೋಬೇಕು ಈ ಥರ ನೋಡಿ. ಈ ಥರ ತಿರುಗಿಸಿ ಹಾಕ್ಕೊಂಡ್ರೆ ಎರಡು ಸೈಡ್ ಚೆನ್ನಾಗಿ ಫ್ರೈ ಆಗುತ್ತೆ ಅಂದರೆ ನೋಡಿ. ಈ ಥರ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ನೋಡಿ. ಇಷ್ಟು ಕಲರ್ ಬಂದಿದೆ. ಈ ಕಲರ್ ಇದ್ದರೆ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ಫ್ರೈ ಬೇಕಂದರೆ ನೀವು ಜಾಸ್ತಿ ಕೂಡ ಫ್ರೈ ಮಾಡ್ಕೋಬೋದು. ಇವಾಗ ಇದನ್ನ ಒಂದು ಪ್ಲೇಟಿಗೆ ತಗೊತೀನಿ ನೋಡಿ. ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಜಾಸ್ತಿ ಕ್ರಿಸ್ಪಿ ಆಗಿರಬೇಕು, ಕಲರು ಗೋಲ್ಡನ್ ಕಲರ್ ಇರಬೇಕು ಅಂದರೆ ನೀವು ಜಾಸ್ತಿ ಕೂಡ ಫ್ರೈ ಮಾಡ್ಕೋಬೋದು ನೋಡಿ. ಅದೇ ರೀತಿಯೇ ಇದನ್ನ ಎರಡು ಸೈಡ್ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಇದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಥರ ಕೂಡ ನೀವು ಫ್ರೈ ಮಾಡ್ಕೋಬೇಕು, ಟೇಸ್ಟ್ ತಕ್ಕಂಗೆ ನೀವು ಮಾಡ್ಕೋಬೋದು. ಇವಾಗ ನಾನು ಬೇರೆ ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ನೋಡಿ. ಇವೆಲ್ಲನೂ ಒಂದು ಬೇರೆ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಎಷ್ಟು ಸೂಪರ್ ಆಗಿದೆ ಅಂತ, ವಾವ್ ಎಷ್ಟು ಚೆನ್ನಾಗಿದೆ ನೋಡಿ. ನಿಮಗೆ ಯಾವ ರೆಸಿಪಿ ಇಷ್ಟ ಆಯಿತು, ಹೋಳಿಗೆ ಇಷ್ಟ ಆಯಿತು ಅಥವಾ ಕಡುಬು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ ಹೇಗೈತೆ ಅಂತ ತಿಳಿಸಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಿ. ನಮಸ್ಕಾರ.